ನೀ ಸತ್ತ ಮ್ಯಾಲ ನಿನ್ನ ಹೆಣಕ ಎಷ್ಟು ಮಂದಿ ಬರ್ತಾರ ನೋಡ ಆ ಮಂದಿ ಮೇಲೆ ಲೆಕ್ಕ ಹಚ್ಚೋದು ನೀ ಇಟ್ಟ ಗಳಿಸಿದಿ ಜಗದಾಗ ಅಂತ ಹೇಳಿ ಚಲೋನು ಬೇಕಲ್ಲ ಚಲೋನು ಬೇಕಲ್ಲಪ್ಪ ಅಂಕಿ ಮಾಗಿ ಗುಣಿಸೋ ಮೈಂದ್ರಿಗೆ ಊರಾಗ ಅಂಕಿ ಮಾಗಿ ಗುಣಿಸೋ ಅಕ್ಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲತ ಅಂಕಿ ಮಾಗಿ ಗುಣಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಅಕ್ಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸ ತಾಯಿ ಕೈಯಾಗ ಕಂಡಾರ ಕೈಲಾಸ ಅವನ ಕೈಯಾಗ ಕಂಡಾರ ಕೈಲಾಸ ಗಂಡ ಹಾಡರ ಕಂಡಾರ ಕೈಲಾಸ ಅಕ್ಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾನ ಕೈಲಾಸ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಕವಿಯ ಅಪ್ಪನಾಗ ಕನಸ ಬೀಳೋದು ತೋದಿ ನಾಲಿಗೆ ಮ್ಯಾಲ ದ್ಯಾಸ ಆದಿಶಕ್ತಿದ ನಾಲಿಗೆ ಮ್ಯಾಲ ದ್ಯಾಸ ಅಪ್ಪನಾಗ ಕನಸ ಬೀಳೋದು ತೋದಿ ನಾಲಿಗೆ ಮ್ಯಾಲ ದ್ಯಾಸ ಯಾವ ನಮ್ಮ ಮೈಂದ್ರಿಗೆ ಗ್ರಾಮದೊಳಗೆ ಇವತ್ತು 2ನೇ ದಿವಸ ನಡೆದದ್ರಿ ಗಿಗಿ ಪದ್ದ ಗಂಡ ಹಾಡವ್ರು ಏನು ಹೇಳತ್ತೇರಿ ಏನ್ ಹೇಳ್ತಾರೋ ಹೇಳಿದ ಹೇಳೋ ಕಿಸ್ಬಾಯ್ದಾಸ ನೀನೇನೋ ಗಣಪತಿನ ಬಂದ ಇಂದಿನೋ ಗಣಪತಿನ ಬಂದಾನ್ರಿ ಮತ್ತೆ ಅವನು ಬಿಟ್ಟು ಬೇರೆದವ್ ಇದ್ದಂಗೆ ಕಾಣಂಗಿಲ್ರಿ ಬಹುಶಃ ಬಸವಣ್ಣನ ತ್ಯಾಕ ಇರ್ಲಿ ಏನು ಹೇಳತ್ಯಾರಪ್ಪ ಅಂದ್ರೆ ಯಾರ ತಂಗಿ ನೀನು ಯಾತಕ್ಕಾಗಿ ಬಂದಿರಿ ಯಾರು ನಿನ್ನ ಇಲ್ಲಿ ಕರೆದಾರು ಯಾರು ನಿನ್ನ ಇಲ್ಲಿ ಕರೆದಾರು ನೀನ್ ಕರ್ಯಾನ ಬಂದದ್ಯೋ ನೀನ್ ಯಾರು ಕರೆದಾರೋ ನೀನ ಬಂದದ್ಯೋ ನೀ ಮೊದಲು ಎಲ್ಲಿದ್ಯೋ ಅಂತ ಕೇಳತ್ಯಾರ ನಾನು ಯಾರ ಕರದಿಲ್ಲ ಬರವ್ರು ನಾವಲ್ಲ ಬರವ್ರು ನಾವಲ್ಲ ಹೋಗವ್ರು ನಾವಲ್ಲ ಎಲ್ಲ ಮಾಡವ್ರು ನೀವು ನಾ ಹುಟ್ಟ ಹಸ್ರಾಮರದನೆ ನಾ ಇದ್ದಕ್ಕೆ ಮೊದಲ ನೀ ಬರುದು ಹೋಗುದು ನೀ ಬರುದು ಹೋಗುದು ಮಾಡ್ತಿ ನಾ ಬರುದು ಹೋಗುದು ಮಾಡಿದಕ್ಕೆಲ್ಲ ಹೆಂಗ್ರಿ ಈ ಶರೀರ ಮೊದಲು ಇದ್ದದೈತಿ ಇದು ತಯಾರಾತ ಜೀವಾತ್ಮ ತಾನಾಗೆ ಬಂದ ಅವ್ರಾಗ ನಡಬಾರಕ ಬಂದು ಕೂಡ್ಕೊಂಡೈತಿದು ಅಂದ ಕೂಡುದು ಮತ್ತ ಹೋಗವನು ನೀನ ಬರವನು ನೀನ ಶರೀರದೊಳಗೆ ಸೇರಿ ಕುಂಡ್ರವನು ನೀನ ಮೊದಲು ಇದ್ದಕ್ಕೆ ನಾನು ಯಾರ ಕರೆಸಿಲ್ಲ ಯಾರ ಕಳಿಸಿಲ್ಲ ನೀ ಮಾತ್ರ ಹಂಗಿಲ್ಲ ನೋಡ ಕರೆಯಲ್ಲ ಬರುದು ಕರೆಯಲ್ಲ ಹೋಗುದು ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ 84 ಲಕ್ಷ ಜೀವರಾಶಿ ತಿರುಗಿ 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 ಎಲ್ಲಕ್ಕೂ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ನೀನಾಗೆ ನನ್ನ ತನಕ ಬಂದಿ ಸುಮ್ಮೊಂದು ಸಣ್ಣ ಉದಾಹರಣೆ ಕೊಡ್ತಾನೆ ಕೇಳ್ಬಸೋಣ ಈಗ ಒಬ್ಬ 4 ದಿವಸ ಮನಿ ಬಾಡಿಗೆ ಕೇಳಕ್ ಬಂದಿರ್ತಾನಿಪ್ಪ ಒಬ್ಬರು ಬರ್ತಾರ ಹೆಂಗ ನಾವೊಂದು 4 ದಿವಸ ಇರಾವದನ್ರಿ ಒಂದು ಮನಿ ಅದು ಇತ್ತಂದ್ರ ನೋಡ್ರಿ ಬಾಡಿಗೆ ರಾವದನಿ ಮನಿ ಇದ್ದಾಗನ ಒಳಗ ಬಾಡಿಗೆ ಕುಂಡ್ರಲಾಕ ಬರ್ತೈತಿ ಬಾಡಿಗೆ ಇರ್ಲಾಕ ಬರ್ತೈತಿ ಹಂಗ ಮೊದಲು ಮನಿ ಬೇಕ ಮನಿ ಇದ್ದವ್ರ ಮತ್ತ ನನ್ನ ಮನಿನ ಇರ್ಲಿಕ್ಕಂದ್ರ ನೀ ಎಲ್ಲಿ ಇರ್ತಿದ್ದಿ ಒಳಗ ಅದ ಮನಿಗೆ ಬರುದು ನೀ ಸುಡಗಾಡದೊಳಗ ಆ ಕಡೆ ಅಂತರ್ಪಿಸಾಚಾಗಿ ತಿರುಗುತ್ತಿದ್ದಿ ಬಾಡಿಗೆ ನಿನಗ ಶಾಂತಿ ಸಿಗಬೇಕಾದ್ರ ನೀ ಬರ್ಬೇಕು ನನ್ನ ಶರೀರ ಒಳಗ ಶರೀರ ಅಂದ್ರ ಹೆಣ್ಣ ಜೀವ ಅಂದ್ರ ಗಂಡ ಅದಕ್ಕೆ ಕವಿಗಳನ್ನ ಮಾತು ಕೇಳ್ತಾರೆ ಏನ ತತ್ವ ಸಾರ ಮಾತು ನಿನಗ ಗೊತ್ತ ಮಾಡಿ ಕೇಳತ್ತೇನೋ ಚಿತ್ತ ಕೊಟ್ಟ ಕುತ್ತ ಕೇಳೋ ಕೈವೇಶ್ವರ ಹೇಳಿದಾರ ಕೇಳವಲ್ಲಿ ಹೋಗತಿ ಯಾವಲ್ಲಿ ಬರಾಗು ಹೇಳಿಲ್ಲ ಹೋಗಾಗು ಹೇಳಂಗಿಲ್ಲ ನೀ ಹೋಗೋ ದಾರಿ ಒಂದು ಪರವಾರ ಐತಿ ಹೋಗಾಗ್ರೆ ಯಾವ ಹಾದಿಲೆ ಹೋಗ್ತಿ ಬರ್ಬೇಕಾದ್ರೆ ಯಾವ ದಾರಿಲೆ ಬರ್ತಿ ಅದನ್ನ ಕೇಳ್ಯಾರ ನೀನು ನನಗ ಅದನ್ನ ಕೇಳಿ ಅಂದ್ರೆ ನಿನಗ ಹೊಳ್ಳಿ ಉಲ್ಲಟ ಐತಿ ನಾನು ದಗದ ನಡಿ ತತ್ವ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೀನ ಚಿತ್ತ ಕೊಟ್ಟ ಕುತ್ತ
ಕೇಳು ಕವೇಶ್ವರ ಏ ಹೇಳಿದರ ಕೇಳುವ ಅಲ್ಲಿ ಹೋಗತಿ ನೀ ಹೋಗು ದಾರಿ ಒಂದ ಬರಬಾರ ಇಂದ ನಿರ್ಧಾರ ಏ ಹೇಳಿದರ ಕೇಳುವ ಅಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗು ಹಾಲಿ ಒಂದ ಪರಬಾರ ಇಂದ ನಿರ್ಧಾರ ಒದಗಿನ ಒಳಗಿಂದ ಹುಟ್ಟಿ ಬಂದ ಮೇಲೆ ಒದಗಿನ ಒಳಗಿಂದ ಹುಟ್ಟಿ ಬಂದ ನೀನು ಹುಟ್ಟಿ ಬಂದ ನೀನು ಒದಗಿನಿಂದ ಹುಟ್ಟಿ ಬಂದ ಅಂಜಿಕೆನ ಮುಂದೆ ಏ ಹಿಂದ ಸತ್ತಂಗ ಸಾಯ್ಬ್ಯಾಡೋ ನೀ ಮುಂದ ಏ 3 ದಿನದ ಬಾಜಾರ ಮಾಡಿಕ್ವಾಯ ಸಮಯದಮೆ ಭಾವಗುಣ ತಿಳದಿಂದ ಮುಂದ ಹೊಳದಿಂದ ಏ 3 ದಿನದ ಬಾಜಾರ ಮಾಡಿಕ್ವಾಯ ವ್ಯಾಪಾರ ಸಮಯದಮೆ ಭಾವಗುಣ ತಿಳದಿಂದ ಮುಂದ ಹೊಳದಿಂದ ಅಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವತನ ಸಿಟ್ಟ ಬಿಟ್ಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಏ ಸುತ್ತಿ ಜನ್ಮ ಮಾಯದ ಬಲಿ ಒಂದ ದಿನ ಖಾಲಿ ಜಂತನಾಗ ಒಗದಿ ಒಪ್ಪ ರಾಟಿ ಜಗದ ಏ ಸುತ್ತಿ ಜನ್ಮ ಮಾಯದ ಬಲಿ ಒಂದ ದಿನ ಜಂತನಾಗ ಒಗದಿ ಒಪ್ಪ ರಾಟಿ ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ಮಾಡಲಿಲ್ಲ ಗಟ್ಟಿಯ ಗಟ್ಟಿ ಕಟ್ಟಿ ತಾಳ ಹರದ ಮೂರ ಬಟ್ಟಿಯಾಗಿ ಒಂದ ದಿನ ಹೋಗುದ್ರಿ ಗುಳ ಕಟ್ಟಿ ಹೋಗೋದ ಗುಳ ಕಟ್ಟಿ ಗುಳ ಕಟ್ಟಿ ಗುಳ ಕಟ್ಟಿ ಹರಿತಾರೋ ಉಡದಾರ ಲಂಗೋಟಿಯಾಗಿ ಏ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮಾತ್ರ ಬಂಧು ಬಳಗ ನಿನ್ನ ಸುತ್ತ ಯಾರೆಲ್ಲ ತಿಳಿ ಮಾತ್ರ ಏನು ಕೇಳ್ತಾರೆಪ್ಪ ಕವಿಗಳು ಹಾ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮಾತ ಯಾವಾಗ್ರಿ ಇದು ಬಂದ ಬಳಗ ನೀ ಹೋಗಾಗ ಇರುತಕ್ಕ ಅಟ್ಟ ಇದು ಇರುತಕ ಅಟ್ಟ ನಾಂದ ಇದಕ್ಕ ಸಾವು ಐತಿ ಅನ್ನೋದು ಗೊತ್ತೈತಿ ಎಲ್ಲಾ ಗುರ್ತೈತಿ ಹೆಂಗ್ರಿ ಜನ್ಮ ಜನ್ಮ ಎಲ್ಲಿ ಐತಿ ನೋಡ ಮಾತ ಅಲ್ಲೇ ಐತಿ ಘಾತ ಹೆಂಗ ಜನ್ಮ ನದ ತೆಳಗ ಹೆಂಗ ಮದ್ ಒತ್ತು ಬಂದತಿಲೆ ಅಲ್ಲೇ ಮರಣ ಐತಿ ಮರಣ ಸಂಗಟ ಬಂದೈತಿ ಇದಕ್ಕೆ ಹಂಗ ಬಿಟ್ಟಿಲ್ಲದ ಜನ್ಮದ ಸಂಗಟ ಮರಣ ಸಹಿತ ಬಂದೈತಿ ಇರೋದ್ರೊಳಗಾಗಿಪ್ಪ ನಮ್ಮ ಗಂಡ ಹಾಡೋರು ಹೇಳತ್ಯಾರ ನೀವ ಬಂದರಿ ನೀವ ಹೋಗಿರಿ ಅತ್ತ ನಾವು ಬಂದು ಹೋಗಿ ಮಾಡೋರಲ್ಲ ನಿನ್ನ ಕರ್ಮ ಕಳಿಲಾಕ ನಿನಗ ಸಾಥ ಕೊಡ್ಲಾಕತ್ತೇನಿ ಇಷ್ಟ ಸತಿಯಿಂದ ಸದ್ಗತಿ ಹೆಣ್ಣು ಪರಹಿತಕಾರಿ ಹೆಣ್ಣು ಪರೋಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣು ಜರ್ಕರ ಮುನಿತಪ್ಪ ಅಂತಂದ್ರ ಮಹಾಮಾರಿ ಆಗ್ತದ ಏನ್ ಬೇಕಾದಾಗ್ತೈತಿ ನಾನಾ ತರ ಅವತಾರ ತಾಳಕ್ ಬಂದೈತಿ ಇದಕ್ಕ
ಅದೇ ಹೆಣ್ಣು ಮನಸ್ಸು ಮಾಡಿದ್ರ ನಿನ್ನ ಸಾವಿನ ದವಡ್ಯಾಗ ಒತ್ತಬಹುದು. ಅದ ಹೆಣ್ಣು ಮನಸ್ಸು ಮಾಡಿದ್ರ ಸಾವಿನ ದವಡೆ ಅಂತ ತೆಗೆದು ನಿನ್ನ ಸುದ್ದಿ ಇಡಬಹುದು. ಎರಡು ಬರ್ತೈತಿ. ಬಟ್ ಓಡಿ ಬಟ್ಟಿನ ಮೇಲೆ ಆಡಿಸೋಳ ನಿನ್ನಕಿ ಸುಮ್ಮ ನೀ ಹೆಂಗ ಆಕಿನೂ ಹಂಗ ಯಥಾ ಭಕ್ತಿ ತಥಾ ದೇವ ಅಂದಂಗ ತೆಗದ ಅದಕ್ಕೆಪ್ಪ ಅವರು ಹೇಳ್ತಾರ್ರಿ ಕವಿಗಳ ಏನತ್ತ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಹೆಂಗ ಇರ್ಬೇಕಾಗ್ಯದ, ಹೆಂಗ ಇರಬೇಕು, ಶ್ರೇಷ್ಠವಾದ ಮಾನವ ಜನ್ಮದ ಕಡಿ ಜನ್ಮ ಮಾನವ ಜನ್ಮ ಅಂದ್ರ ಯಾಕಪ್ಪ ಅಂದ್ರ ನಾಯಿಗತ್ಲೆ ಮನುಷ್ಯಾಗ ಒದರ್ಲಾಕ ಬರ್ತೈತಿ. ಗುಬ್ಬಿ ಕಾಗಿ ನಾಯಿ ನರಿ ಹಂದಿ ಎಲ್ಲಾ ತರ ಮನುಷ್ಯಾಗ ಒದರ್ಲಾಕ ಬರ್ತೈತಿ. ಕರೆ ಮನುಷ್ಯನಗತ್ಲೆ ಹಂದಿಗಿ ಗುಬ್ಬಿಗಿ ಕಾಗಿ ಮಾತಾಡ್ಲಕ್ ಬರ್ತೈತೇನು? ಇಲ್ಲ. ಯಾಕ ಬರಂಗಿಲ್ಲ? ಯಾಕ ಅದ್ರ ದಿನ ಒಂದು ಜನ್ಮ ಉಳ್ದೈತಿ. ಅದ ಕರ್ಮ ಎಲ್ಲಾ ಜನ್ಮದ ಹಾದ ಬಂದೈತಿ. ನಾಯಿ ನರಿ ಹಂದಿ ಗುಬ್ಬಿ ಕಾಗಿ ಇದನ್ನ ಎಲ್ಲಾ ಜನ್ಮ ತಾಳಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದ ನಿಂತೈತಿ. ಅದನ್ನೆಲ್ಲ ಜನ್ಮ ತಾಳಿ ಅದನ್ನ ಕಳೆದ ಬಂದೈತಿ ಅಂಟ್ಲೇನ ಅತ್ರಗತ್ಲಿ ಇದಕ್ಕೆ ಆವಾಜ್ ತೆಗಿಲಾಕ ಬರ್ತದ. ಅದಕ್ಕೆ ಹೇಳ್ತಾರೆ ಗಳಿಸ್ಬೇಕಾಗೈತಿ. ಎಂತದ ಏನ್ ಗಳಿಸ್ಬೇಕ? ಏಲ್ರಿ ಒಂದು 10 ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಹಾಕತನಂದ್ರ ಸಾವುಕಾರಿಕೆ ಅಲ್ಲ. ಅದು ಅಲ್ಲ ಬಸವಣ್ಣ. 10 ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಹಾಕತನಂದ್ರ ಅದು ಸಾವುಕಾರಿಕೆ ಅಲ್ಲ. ನಂದೊಂದು 10 ಎಕರೆ ಹೊಲ ಐತಿ ಅಂದ್ರ ಅದು ಶ್ರೀಮಂತಿಕೆ ಅಲ್ಲ. ಅದು ಅಲ್ಲ. ಒಂದು 10 ಲಕ್ಷ ಬ್ಯಾಂಕಿಗೆ ಹೋಗದನಿ ಅಂದ್ರ ಅದು ದೊಡ್ಡ ಸ್ಥಾನಕ್ಕೆ ಅಲ್ಲ. ಎಂತದ ಶ್ರೀಮಂತಿಕೆ ಇರ್ಬೇಕು ಮಾನವ್ಗ. ಎಂತದ ಹಸದ ಬಂದವಂಗ ಒಂದ ತುತ್ತ ಅನ್ನ ಯಾರು ನೀಡುತ್ತಾರ ನೋಡು, ನೀಡಿ ಉಣ್ತಾರ. ಜಗದಾಗ ಅವನಟ್ಟು ದೊಡ್ಡ ಸಾವುಕಾರಿ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಹೇಳ್ತಾನ. ಶ್ರೀಮಂತಿಕೆ ಬೇಕು. ಎಂತದ ಹಸದ ಕುತ್ತಂಗ ಒಂದ ತುತ್ತ ಅನ್ನ ನೀಡಿ ಅನ್ನುವಂತ ಶ್ರೀಮಂತಿಕೆ ಬೇಕ. ಹೃದಯದೊಳಗೆ ಬೇಕ. ನೀ ಏನ ಗಳಿಸಿದಿ ಎಲ್ಲಿಟ್ಟಿದಿ ಎಲ್ಲ ಖಾಲಿ ಐತಿ. ನೀ ಏನ ಗಳಿಸಿದಿ ಅನ್ನುವಂತ ಮಾತು ಯಾವಾಗ ಗೊತ್ತಾಗ್ತತಿ? ನೀ ಸತ್ತ ಮ್ಯಾಲ ನಿನ್ನ ಹೆಣಕ ಎಷ್ಟು ಮಂದಿ ಬರ್ತಾರ ನೋಡ, ಆ ಮಂದಿ ಮೇಲೆ ಲೆಕ್ಕ ಹಚ್ಚುದು ನೀ ಇಟ್ಟ ಗಳಿಸಿದಿ ಜಗದಾಗ ಅಂತ ಹೇಳಿ. ಚಲೋನು ಬೇಕಲ್ಲ ಯಪ್ಪ. ಹಂಗ ಒಂದು ಮಾತು ಹೇಳ್ಯಾರಿ. ನೀನು ಒಂದು ಮಾತು ಹೇಳ್ಕೊತ ಬಂದಾರ ನೋಡ್ರಿ. ಒಂದು ವಿಷಯ ಉಳದದ್ರಿ. 4 ಮಂದಿ ಕೂಡಿ ಅಗದಿ ಅದೇನತ್ತಾರಲ್ಲ ಒಬ್ರಿಗಿತ್ತ ಒಬ್ರು ಮಾತಾಡ್ಲತ್ತಿದ್ರಿ. ನೀನು ಒಂದು ಮಾತು ಮಾತಾಡ್ಯಾರಿ. ಯಾಕಂದ್ರೆ ನಿನ್ನೆ ರಾತ್ರಿ ನಾನು ಬೇರೆ ಕಡೆ ಕಾರ್ಯಕ್ರಮ ಇದ್ದು ಬೆಳತನ ಕಾರ್ಯಕ್ರಮ ಕೊಡೋ ಸಂಬಂಧ ನಮಗೆ ಹೋಗಬೇಕಾಗಿತ್ತು. ಅದು ಒಂದು ವಿಷಯ ಬಾಕಿ ಉಳ್ದದ್ರಿಪ್ಪ. ನೀನು ಸೀತಾ ದೊಡ್ಡಕಿ ಜರ್ಕರ್ ಇದ್ದಳಂದ್ರ ಅಂದ್ರೆ ಭೂಮಿ ತೂಕದ ಬಾಣ ನೆಗಿವ್ಯಾಳ ಸೀತಾ ಕುದುರೆ ಮಾಡಿ ಆಟ ಆಡ್ಯಾಳತ್ತ ನಾವು ನಿನ್ನ ಹೇಳಿದ್ದೀವಿ. ಇವ್ರು ಹೊಳ್ಳಿ ಅದಕ್ಕೆ ಬೇರೆ ಜೋಡಿಸ್ಯಾರಿ. ಏನತ್ತ? ಸೀತಾ ಜರ್ಕರ್ ಭೂಮಿ ತೂಕದ ಬಾಣ ನೆಗಿವಿ ಆಟ ಆಡ್ಯಾಳಂದ್ರ 10 ತಲೆ ರಾವಣ ಬಂದಾಗ ಅಂತ ವಾಜಿ ಬಾಣ ನೆಗಿವಿದಕ್ಕೆ ಈಕಿ ರಾವಣಗೆ ಹೆಂಗೆ ನೆಗಿವಳು? ಏನ ತಾನಾಗೆ ಓಡಿ ಹೋಗ್ಯಾಳು ನಾವು ಎತ್ಕೊಂಡು ಹೋಗ್ಯಾನೋ ಅಂತ ಕೇಳತ್ಯಾರ. ನಿನ್ನ 7ರಾಗ ಹುಟ್ಟಿದ ಕಂಪನಿ ತಳ ಬಿಡಾರೆ ಗೊತ್ತದ ಲೈಕಿದ ನಿನಗಿನ ಗೊತ್ತಿದ್ರೆ ಹೇಳುದು. ನಿನಗೊಂದು ಮಾತು ಹೇಳ್ತಾನೆ ಕೇಳ ಬಸವಣ್ಣ. ಸೀತಾ ಹೋಗ್ಯಾಳತ್ತ ನಿನಗೆ ಯಾರು ಹೇಳ್ತಾರ? ಯಾರಿಲ್ಲ. ಸೀತಾ ಹೋದಕ್ಕೆ ಅಲ್ಲ, ಅಲ್ಲಿ ಬ್ಯಾರೆದವ್ರು ಹೋಗ್ಯಾರಕ್ಕೆ ಯಾವ ಜಾಗನ್ಯಾಗ ಇವಂಗ ಆಗೈತಿ ಅದ ಸೀತಾ ಹೋಗ್ಯಾಳತ್ ಹೇಳಿ. ಸೀತಾ ಹೋಗಿಲ್ಲ. ಹಿಂದಕ್ಕೆ ಒಬ್ಬಾಕಿ ಹೆಣ್ಮಗಳು ಯಾರ? ಒಬ್ಬಾಕಿ ಹೆಣ್ಮಗಳ ತಪ ಮಾಡ್ತಿದ್ದಳು. ಆಕಿನೇ ವೇದಾವತಿ ಅಂತ ಹೇಳಿ ತಪ ಮಾಡ್ತಿದ್ದಳು. ತಪ ಮಾಡುವಂತ ಟೈಮ್ದೊಳಗ ಯಾವ ರಾವಣ ಪುಷ್ಪಕ ವಿಮಾನ ತಗೊಂಡು ಹಾದ ನಡೆದಿದ್ದ. ಆ ರಾವಣನ ಎದರ್ ಬಿತ್ತ ವೇದಾವತಿ ಮ್ಯಾಲ. ತಪಾಗೈದಳು ಯವ್ವನ ಹುಡುಗಿ ನೋಡ್ಲಾರ್ದಂತ ಚೆಲುವಿಕೆ ಮ್ಯಾಗ ಮೋಹಿತ ಅದ. ಅವಾಗ ಒಂದ್ ದಗದಾತ್ರಿ. ಆಕಿನ ಏನ ನೋಡಿದ ಇವನಲ್ಲಿ ಕಾಮ ತಡ್ಕೊಳ್ಳೋ ತಾಕತ್ತಾಗ್ಲಿಲ್ಲ. ಆಕಿ ಮ್ಯಾಲ ಮೋಹಿತ ಅದ. ಪುಷ್ಪಕ ವಿಮಾನ ತಗೊಂಡ ತೆಳಗ ನಿಂದ್ರಿಸಿದ. ಆಕಿನ ಮೈ ಮುಟ್ಲಕ್ ಹೋದ. ನೀನು ನನ್ನ ಹೆಣ್ತಿನ ಮಾಡಿ ಇಡ್ಬೇಕತ್ತನ ಬರ್ತೀಯ ನನ್ನ ಮನೆಗೆ ಅಂತ ಕೇಳ್ದ. ಅವಾಗ ಹೇಳ್ತಾಳಕಿ, ಏ ರಾವಣ, ಇವತ್ತ ನಾನು ಅಗ್ನಿ ಪ್ರವೇಶ ಆಗ್ತಾನ ಖರೆ ನಿನ್ನ ಕೈ ನಾ ಹತ್ತಂಗಿಲ್ಲ ಅಂದಳಕಿ. ನಿನ್ನ ವಶನ ಆಗಂಗಿಲ್ಲ. ನಾನು ಪ್ರಾಣ ಕೊಡ್ತಾನ ಖರೆ ನಿನ್ನ ಕೈ ವಶನ ಆಗಂಗಿಲ್ಲ ಅಂದಾಗ ಅಲ್ಲಿ ಒಂದು ಅಗದಾತ್ರಿ. ಜಬರ್ದಸ್ತಿ ಆಕಿ ಮೈ ಮುಟ್ಲಾಕ ಮಂಡಲ ದಾಟ ಬೇಡ ಅಂತ ಹೇಳಿದ ತಕ್ಷಣ ಅದ ನೆನಪಾತು. ಒಳಗ ನಿತ್ತು ನೀಡ್ಲಕ್ ಹೋಗ್ತಾಳ. ಇವ್ ಒಳಗ ಬರ್ಲಾಕ ನೋಡಿದ ಅಗ್ನಿ ಹೇಳಕ್ ನಡ್ಬಾರಕ ಬರಗುಡ್ಲಿಲ್ಲ. ಒಳಗ ಬರ್ಲಾಕ ನೋಡಿದ ಜಬರ್ದಸ್ತಿ ಬೆಂಕಿ ಎದತ್ತು. ಇವ ಅಂದ ಪತಿವ್ರತ ಅನ್ನುವಂಥದ್ದು ಶ್ರೇಷ್ಠತೆಗೆ ಒಳಗೆ ನಾವು ಹೊಂಟನಿಂದ್ರ ಸುಟ್ಕೊಂಡ ಸಾಯ್ತನ ತಿಳ್ಕೊಂಡು ಒಂದು ಮಾತು ಹೇಳಿದ. ಇದನ್ನ ದಾಟಿ ಹೊರಗೆ ಬಾ ಅಂದವ. ಈ ಕಡೆ ಮುಂದೆ ಕೂತು ಬಂದ ನೀಡದ ಅಲ್ಲಿ ಒಳಗೆ ಬರಂಗಿಲ್ಲ ಅಂದ. ಮಾಡ್ಲಕ್ಕ ಬಂದದಿ ಅಂದ್ರೆ ಇಲ್ಲಿ ತಕ ಬಂದ್ ಮಾಡ, ನನ್ನ ತಕ ಬಂದ್ ಮಾಡಂದ. ಮಾಡ್ಲಕ್ಕ ಬಂದದಾನ ತಿರುಗಿ ಒಯ್ಯಂಗಿಲ್ಲ. ಅಲ್ಲಿ ಒಂದು ದಗದಾಗೈತ್ರಿ. ಯಾವ ರಾಹು ಮಂಡಲ ದಾಟಿಳ ಅಗ್ನಿ ಮಂಡಲಕ್ಕೆ ಬಂದಿಳಿಪ್ಪ.
ಆ ಹಾ. ಅಗ್ನಿ ಮಂಡಲಕ್ಕೆ ಬಂದೇಳ ಬಂದಾಗಲ್ಲಿ ಒಂದು ಅಗದಾತ್ರಿ ಏನ ಅಗ್ನಿ ದೇವ್ಗ ಈ ಸುದ್ದಿ ಗೊತ್ತಿತ್ತು ರಾವಣ ಬಂದ ಸೀತಾನ ಒಯ್ತಾನ ಅನ್ನೋದು ಒಯ್ತಾನ ಅನ್ನೋದ ಅದಕ್ಕೆ ಈ ಅಗ್ನಿದೇವಿ ಏನ್ ಮಾಡಿದ ಏನ ನಿಜವಾದ ಸೀತಾನ ಮುಚ್ಚಿಟ್ಟುಕೊಂಡ ಇದ ಮಾಯನ ಏನ್ ಹಿಂದ ಶ್ರಾಪ ಆಗಿತ್ತಲ್ಲ ಹಾ ಹಾ ನನ್ನ ಜಬರ್ದಸ್ತಿ ಮುಟ್ಲಕ್ ಬಂದಿ ಅಂದ್ರೆ ನೀನು ಹೊಳೆ ಅಗ್ನಿ ಒಳಗೆ ಹೇಳ್ತು ನಿನ್ನ ಜೀವ ತಗೊಳಕ್ ಅಂದಿಲ್ಲ ವೇದಾವತಿ ಹಾ, ವೇದಾವತಿ. ಆಕಿನ ಮಾಯಾದ ಸೀತಾ ಎದ್ದು ಬಿಟ್ಟಳು ಅಗ್ನಿ ಒಳಗ ಹಾ ಖರೆ ಸೀತಾ ಮಾಯಾದ ಸೀತಾನ ತಗೊಂಡೋಗಿದ್ದೀನಿ ನಿಜವಾದ ಸೀತಾನ ಓದಿಲ್ಲ ಸಿಕ್ಕಿಲ್ಲ ಆಕಿನ ನಿನಗೆ? ಮುಟ್ರ ಸುಟ್ಟು ಹೋಗ್ತಿದ್ದೀನಿ ಆಕಿನ್ಯಾಗ ನೀವ್ ಐತಿ ಹಾ ಹಾ ಆಕಿ ಯಾರ ಸಂಗಟ ಅದಕ್ಕ ನಿಮ್ಮ ಅಗ್ನಿ ದೇವಗ ಹಾ. ಎರಡು ನಾಲಿಗೆ ಯಾವ ಖರೆ ಐತಿ ಯಾವ ಟೈಮ್ದಾಗ ಹಾ, ಹಾ. ಯಾವ ರಾಮ ಸುಮ್ಮ ಕುಂಡ್ರಲಿಲ್ಲ ಹಾ ಕೆಲವು ಮಾತಿಕೆನ ಸೀತಾನ ಎಬಸ್ಬೇಕಾಗಿತ್ತಲ್ಲ ಖರೆ ಐತಿ ಆತ ಲಂಕಾಕ್ ಹೋದ ಸೀತಾನ ಶೋಧ ಮಾಡ್ಕೊಂಡು ಬರ್ಬೇಕಾದ್ರಿಪ್ಪ ಹಾ ವೇದಾವತಿನ ತಂದ್ರು ಮತ್ತೆ ನಿಜವಾದ ಸೀತಾ ಸಿಗಬಿದ್ದಿಳಲ್ಲ ಅಗ್ನಿದೇವನ ಮನ್ಯಾಗ ಖರೆ ಐತಿ ಅವಾಗ ಇವ್ ಸುಮ್ಮ ಕುಂಡ್ರಲಿಲ್ಲ ರಾಮ ಒಂದು ಮಾತು ಹೇಳ್ದ ಏನತ್ತ ಏ ಸೀತಾ ಹಾ ರಾವಣ ನಿನ್ನ ಲಂಕಾಕ್ ಹೋದಾನಂದ್ರ ಹಂಗ ಬಿಟ್ಟಿರ್ತಾನ ನೀನು ಹಾ ಹಂಗ ನೀನು ಬಿಟ್ಟಿರಂಗಿಲ್ಲ ಅದಕ್ಕ ನಿನ್ನಲ್ಲಿ ಸತ್ಯ ಅನ್ನುವಂಥದ್ದಿದ್ದಂದ್ರ ಅಗ್ನಿ ಪರೀಕ್ಷೆ ಮಾಡಿಸ್ತಾನಿಂದ ಅಂದ ಅಗ್ನಿ ಪ್ರವೇಶ ಮಾಡ್ಬೇಕ ನೀ ಅಗ್ನಿ ಪ್ರವೇಶ ಮಾಡ್ಬೇಕಂದಾಗ ಅಗ್ನಿ ಪ್ರವೇಶ ಮಾಡ್ಯಾಳ ಯಾರ ವೇದಾವತಿ ಇದ್ದಳಕ್ಕೆ ಮಾಯದ ಸೀತಾ ಹಾ, ಹಾ. ನಿಜವಾದ ಸೀತಾ ಅಲ್ಲ ಅಲ್ಲ ಯಾವಾಗ ಅಗ್ನಿ ಪ್ರವೇಶ ಮಾಡ್ಯಾಳಲ್ಲ ಈ ಕಡೆ ಮಾಯದ ಸೀತಾ ಎದ್ದಳು ಈ ಕಡೆ ನಿಜವಾದ ಸೀತಾ ಎದ್ದು ಕೂತಳ ಹಾ ಹಾ ಈ ಕಡೆ ನೋಡ್ಲಕತ್ತ ಈ ಕಡೆ ನೋಡ್ಲಕತ್ತ ಹಾ. ಯಾವ್ದ್ರ ಕಡೆ ನೋಡ್ಲಿ ಅಂತ ಹೇಳಿ ಅಲ್ಲಿ ಎರಡು ನಾಲಿಗೆ ಆಗ್ಯಾವ ನಿನ್ನ ಅಗ್ನಿದೇವಗ ಹಾ ಹಾ ಸದ್ದ ಉರಿ ಹಚ್ಚಿ ನೋಡು ಒಂದ ಎಳಿ ಹೋಗಂಗಿಲ್ಲ ಟಿಸಲ್ ಹೋಗ್ತತಿ ಮ್ಯಾಲ ಬೆಂಕಿ ಹೋಗಿ ಇವಂಗೂ ಆಗ್ಯಾವ ಟಿಸಲ ಇವಂಗು ಟಿಸಲ್ ಆಗ್ಯಾವತಿ ಇವನು ಬಗಲಾಗ ಟಿಸಲ್ ಮಾಡತಕ್ಕ ಬಿಡಂಗಿಲ್ಲ ನಾಳೆ ತಕ ಬೇಡ ಬೇಡ ಸಾಡ್ಲ ಹಂಗ ಹಾ. ಆಕಿ ಓಡಿ ಹೋಗಿಲ್ಲ ಹಂತಕ್ಕಿಗೆ ನೀ ಹೆಸರು ಇಡಬೇಡ ಹಾ ಸೋಮಾಕಿ ಸೀತಾ ಇದ್ದಳ ಅಂಟ್ಲೆ ನಿನ್ನ ಹತ್ತತಿಯಲ್ಲಿ ರಾವಣನ ಮರ್ದನ ಆಗೈತಿ ಹಾ ಹಾ ನಿನ್ನ ಮರ್ದನ ಮಾಡಿ ನಿನಗೆ ಸಾಥ್ ಕೊಡ್ಲಾಕ ಬಂದಾಳ ಲಕ್ಷ್ಮಿ ಅವತಾರ ಐತಿಕ್ಕಿದ ಆದಿಲಕ್ಷ್ಮಿ ವಿಷ್ಣುನ ಅವತಾರ ರಾಮನ ನೀ ಯಾವ ಅವತಾರ ತಾಳಿದಿ ಆ ಅವತಾರ ತಾಳಿ ನಿತ್ತದಾಳ ಹಿಂದದಾಳ ಹೆಂಗ್ರಿ ಹಾ ನೀನು ಕೃತಾಯುಗದಾಗ ವಿಷ್ಣು ಹಾ ಆಕೆ ಅಲ್ಲಿ ಲಕ್ಷ್ಮಿ ಆದಳ ಹಾ ತ್ರೇತಾಯುಗದಾಗ ನೀ ರಾಮ ಆದಿ ಹಾ ಹಾ ಇಲ್ಲಿ ಸೀತಾ ಆದಳ ಅವ ಕನ್ನಡದ ಹೆಂಗ ಹಂಗ ನಡ್ಕೋತ ಬಂದತಿ ಇಲ್ಲಿ ಬಂದ ಕಲಿಯುಗದಾಗ ಇದ ಕಲಿಯುಗದಾಗ ದ್ವಾಪಾರಕ ಬಾಂಧಕ್ಯ ಕೃಷ್ಣ ಆಗೇದಿ ಹಾ ಆಕಿ ರುಕ್ಮಿಣಿ ಆಗ್ಯಾಳ ನಾನಾ ತರ ಅವತಾರ ತಾಳಕ್ ಬಂದತಿ ಹಾ, ಹಾ. ಮಾ ಇದನ್ನ ಬಿಟ್ಟ ಹಾ ಈ ಕಲಿಯುಗದೊಳಗೆ ಹಾ ಟೊಂಕದ ಮ್ಯಾಗ ಕೈ ಇಟ್ಟ ನೀ ವಿಠಲಾಗಿ ನಿತ್ತದಿ ರಕ್ಮಾಬಾಯಿಯಾಗಿ ಮಗಲಾಗಿ ನಿತ್ತಾಳ ಹಾ. ನಿನಗೆ ಎಲ್ಲಿ ನಾ ಕಮ್ಮಿ ಅದನ್ನ ಹೇಳ ಎದ್ರಾಗ ಎದರಾಗ